ಕಾಗೆಯ ಜಾಣತನ ಕಥೆ. ಕಾಡೊಂದರಲ್ಲಿ ಒಂದು ಚತುರ ಕಾಗೆ ವಾಸಿಸುತ್ತಿತ್ತು. ಇದು ತನ್ನ ಬುದ್ಧಿವ್ಯವಸ್ಥೆ ಎಲ್ಲರಿಗೂ ಪ್ರಿಯವಾಗಿತ್ತು. ಒಂದು ಬೇಸಿಗೆಯ ದಿನ ಸೂರ್ಯ ತಾಪದಿಂದ ಕಾಡು ಬಾಯಾರಿತು. ನದಿಗಳು ಒಣಗಿ ಜೀವಿಗಳು ನೀರಿಗಾಗಿ ಹಂಬಲಿಸುತ್ತಿದ್ದವು. ಕಾಗೆಯು ತೀವ್ರ ಬಾಯಾರಿಕೆಯನ್ನು ಬರುತ್ತಿತ್ತು. ಆದರೆ ಎಲ್ಲಿಯೂ ಕುಡಿಯಲು ನೀರು ಸಿಗಲಿಲ್ಲ. ಅದು ತನ್ನ ಚೂಪಾದ ಕಣ್ಣುಗಳಿಂದ ಎಲ್ಲೆಡೆ ಗಮನಿಸಿತು. ಕೊನೆಗೆ ಒಂದು ಹಳೆಯ ಮಣ್ಣಿನ ಕೊಡವನ್ನು ಕಂಡಿತು. ಕೊಡದೊಳಗೆ ಸ್ವಲ್ಪ ನೀರಿತ್ತು, ಆದರೆ ಅದು ತುಂಬ ಆಳದಲ್ಲಿತ್ತು. ಕಾಗೆಯ ಕೊಕ್ಕು ಎಷ್ಟೇ ಒಳಗೆ ಇದ್ದರೂ ನೀರಿಗೆ ತಾಗಲಿಲ್ಲ. ಕಾಗೆ ಯೋಚಿಸಿತು, ಇದಕ್ಕೆ ಒಂದು ಉಪಾಯ ಮಾಡಬೇಕು. ಇದು ಕಾಡಿನ ಸುತ್ತಮುತ್ತ ಹಾರಾಡಿ ಒಂದು ಯೋಜನೆಯನ್ನು ರೂಪಿಸಿತು. ಸಮೀಪದಲ್ಲಿ ಸಾಕಷ್ಟು ಕಲ್ಲುಗಳು ಬಿದ್ದಿದ್ದವು. ಕಾಗೆ ತನ್ನ ಚೂಪಾದ ಕೊಕ್ಕಿನಿಂದ ಒಂದೊಂದೇ ಕಲ್ಲನ್ನು ತಂದು ಕೊಡದೊಳಗೆ ಹಾಕಿತು. ಕಲ್ಲುಗಳು ಕೊಡದ ಒಳಗೆ ತುಂಬಿದಂತೆ ನೀರಿನ ಮಟ್ಟ ಏರಿತು. ಕಾಗೆ ತಾಳ್ಮೆಯಿಂದ ಕೆಲಸ ಮಾಡಿತು. ಕೊನೆಗೆ ಒಂದು ಗಂಟೆಯ ಕೆಲಸದ ನಂತರ ನೀರಿನ ಮಟ್ಟ ಕೊಡದ ಮೇಲ್ಭಾಗಕ್ಕೆ ಬಂದಿತು. ಕಾಗೆ ತನ್ನ ಕೊಕ್ಕನ್ನು ಒಳಗೆ ಇಳಿಸಿ ತಂಪಾದ ನೀರನ್ನು ಕುಡಿಯಿತು. ಅದರ ಬಾಯಾರಿಕೆ ತೀರಿತು ಮತ್ತು ಅದು ಸಂತೋಷದಿಂದ ಕೂಗಿತು. ಈ ಕಥೆಯನ್ನು ಕಾಡಿನ ಇತರ ಪ್ರಾಣಿಗಳು ಕಂಡವು. ಅವೆಲ್ಲವೂ ಕಾಗೆಯ ಜಾಣತನಕ್ಕೆ ಮೆಚ್ಚಿಕೊಂಡವು. ಒಂದು ಕಿರುಗೊಂಬರ ಕೂಡ ಕಾಗೆಯ ಬಳಿ ಬಂದು, ನೀನು ಹೇಗೆ ಈ ಉಪಾಯವನ್ನು ಕಂಡುಕೊಂಡೆ ಎಂದು ಕೇಳಿತು. ಕಾಗೆ ನಗುತ್ತಾ, ಕಷ್ಟ ಬಂದಾಗ ಧೈರ್ಯವಾಗಿ ಯೋಚಿಸಿದರೆ ಯಾವುದೇ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಎಂದಿತು. ಈ ಕಥೆಯಿಂದ ನಾವು ಕಲಿಯುವ ಪಾಠವೇನೆಂದರೆ, ಜಾಣತನ ಮತ್ತು ತಾಳ್ಮೆಯಿಂದ ಯಾವುದೇ ಕಷ್ಟವನ್ನಾದರೂ ಜಯಿಸಬಹುದು. ಕಾಗೆ ತನ್ನ ಸಮಸ್ಯೆಯನ್ನು ಗಮನಿಸಿತು, ಯೋಚಿಸಿತು ಮತ್ತು ಒಂದು ಸರಳ ಆದರೆ ಪರಿಣಾಮಕಾರಿ ಉಪಾಯವನ್ನು ಕಂಡುಕೊಂಡಿತು. ನಾವು ಕೂಡ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಿದಾಗ ಶಾಂತವಾಗಿ ಯೋಚಿಸಿ ಸರಿಯಾದ ದಾರಿಯನ್ನು ಕಂಡುಕೊಳ್ಳಬೇಕು. ಕಾಗೆಯ ಈ ಕಥೆ ಎಂದಿಗೂ ಹಳೆಯದಾಗದ ಒಂದು ಶಿಕ್ಷಣವನ್ನು ನೀಡುತ್ತದೆ. ಬುದ್ಧಿಯಿಂದ ಕೆಲಸ ಮಾಡಿದರೆ ಯಾವುದೇ ತೊಂದರೆಯನ್ನು ದಾಟಬಹುದು. ನಮಸ್ಕಾರ. ಹೀಗೆ ನನ್ನ ಚಾನಲನ್ನು ನೋಡುತ್ತಾ ಇರಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮಸ್ಕಾರ.